Welcome to Lemon Soda Talks. ಮ್ಯಾರೇಜ್ ಇಸ್ ವೆರಿ ಹಾಟ್ ಟಾಪಿಕ್ ಇವಾಗ. ಡಿಫ್ರೆನ್ಸ್ ಏನಾಗಿದೆ ಮುಂಚೆ ಮ್ಯಾರೇಜ್ ಇವಾಗಿನ ಮ್ಯಾರೇಜ್? ಅದು ಬೇಸಿಕಲಿ ಏನು ಸಿಂಪಲ್, ಇದ್ರಾಗ ಏನು ಹೊಸದಿಲ್ಲ. ಮೊದಲೆಲ್ಲ ಏನ್ ಮಾಡ್ತಿದ್ರು, ಆಪ್ಷನ್ ಇರ್ತಿದ್ದಿಲ್ಲ ಮೊದಲು ಜಾಸ್ತಿ. ಫ್ಯಾಮಿಲಿಗಳಿಗೆ ಯಾರು ಹಿರಿಯರು ಯಾರನ್ನ ತೋರಿಸ್ತಿದ್ರು ಮನ್ಯಾಗ, ಇಲ್ಲ ಅವ್ರ ರಿಲೇಷನ್ ದಾಗ ಯಾರು ಇರ್ತಾರ ಅವ್ರಿಗೆ ಮದುವೆ ಆಗಿ ಬರ್ತಿದ್ರು. ಸೊ ಮ್ಯಾರೇಜ್ ಅಂದ್ರೆ ಏನು ಸಿಂಪಲ್, ಒಂದು ಲೈಫ್ ಲೀಡ್ ಮಾಡಕ ಒಬ್ರು ಯಾರು ಲೈಫ್ ಪಾರ್ಟ್ನರ್ ಬೇಕು ಆ ಟೈಪ್ ಥಿಂಕ್ ಮಾಡ್ತಿದ್ರು. ಈಗ ಹೆಂಗಾಗಿದೆ ಅಂದ್ರೆ ಒಂದ್ ಟೈಪ್ ಅವ್ರದ್ದು ಫುಲ್ ಜೀವನ ಈಗ ಹೆಂಗಾಗಿದೆ ಅಂದ್ರೆ, ಈ ಪ್ರೆಸೆಂಟ್ ಜನರೇಷನ್ ಹೆಂಗಂದ್ರೆ, ಫಸ್ಟ್ ನಂದು ಲೈಫ್, ನಂದು ಜೀವನ ನಾನೇ ಹಿಂಗೆ ರೂಪಿಸ್ಕೊಳ್ಬೇಕು ಅದ್ರ ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಟ್ಟ ಈಗ ಮ್ಯಾರೇಜ್ ಅಂತ. ಈಗ ಬರೋರ್ ಲೈಫ್ ದಾಗ ಯಾರು ಬರ್ತಾರ ಅದಂತ ಎಕ್ಸ್ಪೆಕ್ಟೇಷನ್. ಅವ್ರು ಹಿಂಗಿರ್ಬೇಕು, ಅವ್ರು ಜಾಬ್ ಮಾಡ್ಬೇಕು, ಅವ್ರದ್ದು ಈ ತರ ಹಾಬೀಸ್ ಇರ್ಬೇಕು, ಅವ್ರದ್ದು ಪ್ಯಾಷನ್ ಇರ್ಬೇಕು, ಮೈಂಡ್ ಸೆಟ್ ಮ್ಯಾಚ್ ಆಗ್ಬೇಕು, ಈ ತರ ಥಿಂಕಿಂಗ್ ಇರುತ್ತೆ. ಏನಾಗೈತಿ, ಅವರೇ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋ ಲೆವೆಲ್ಗೆ ಈಗ ಡಿಸಿಷನ್ ತಗೊಳಕತ್ತಾರ. ಸೊ ಮೊದ್ಲೇನ್ ಕಂಪೇರ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಈಗ ಪೇರೆಂಟ್ಸ್ ಮೊದಲ ಲೈಫ್ ಲೀಡಿಂಗ್ ಬೇಸಿಕ್ ಅವ್ರ ಮೊದ್ಲಿನ ಪೇರೆಂಟ್ಸ್ ಏನಾಯ್ತಂದ್ರೆ, ಜೀವನ ಸಾಗಿಸ್ಬೇಕು, ಒಬ್ಬ ಲೈಫ್ ಪಾರ್ಟ್ನರ್ ಬೇಕು, ಸಿಂಪಲ್ ಅಷ್ಟೇ. ಬಹಳ ಅದ್ರ ಬಗ್ಗೆ ಮುಂದೆ ಈ ತರ ಪ್ರಾಬ್ಲಮ್ ಬರ್ತಾವ, ಮುಂದೆ ಅವಾಗ ಬಂದ ಸಿಚುವೇಶನ್ ಹೆಂಗ್ ಬರ್ತಾವ ಥಿಂಕ್ ಮಾಡ್ತಿದ್ದಿಲ್ಲ. ಬಟ್ ಈಗ ಹೆಂಗ ಪ್ರೆಸೆಂಟ್ ಜನರೇಷನ್, ಮುಂದ್ ಫ್ಯೂಚರ್ ದಾಗ ಈ ತರ ಪ್ರಾಬ್ಲಮ್ ಬರ್ಬೋದು, ಅವಾಗ ಬಂದಾಗ ಹೆಂಗ ಆಗ್ತದ ಆತಕ್ಕೆಲ್ಲ ಥಿಂಕ್ ಮಾಡಿ ಸ್ಟೆಪ್ಸ್ ತಗೊಳತ್ತಾರ ಈಗ. ಸೊ ಆ ತರ ಈಗ ಪ್ರೆಸೆಂಟ್ ಜನರೇಷನ್. ಮುಂಚೆ ಸೊಸೈಟಲ್ ಕಾನ್ಸೆಪ್ಟ್ಸ್ ಭಾಳ ಇದ್ದು, ಆಮೇಲೆ ಸಂಸ್ಕೃತಿ ಆಗ್ಲಿ, ಆಮೇಲೆ ಇದು ಕಾಸ್ಟ್ ಬೇಸ್ಡ್ ಆಗ್ಲಿ, ಆಮೇಲೆ ವಿತಿನ್ ದ ಸರ್ಕಲ್, ವಿತಿನ್ ದ ಫ್ಯಾಮಿಲಿ, ಇದೆಲ್ಲ ಭಾಳ ನಡೀತಿತ್ತು ಮುಂಚೆ. ಸೊ ಅದರ ಬೇಸ್ ಮ್ಯಾಗೆ ಏನೋ ಇಲ್ಲಿ ರಿಲೇಶನ್ಶಿಪ್ನಾಗ ಅದು ತಗೊಂಡು ಆ ಥರ ಮದುವೆ ಮ್ಯಾರೇಜ್ ಭಾಳ ನಡೀತಿತ್ತು. ಇವಾಗ ಏನೈತಲ್ಲ, ಆಲ್ಮೋಸ್ಟ್ ಜನ ಏನೈತಿ ಜಾಸ್ತಿ ಲೈಫ್ ಸ್ಟೈಲಿಗೆ ಸೆಟ್ ಆಗಂಗೆ ನೋಡ್ಕೊಳಕತ್ತಾರೆ. ಈಗ ನಮ್ಮ ಮೆಂಟಾಲಿಟಿ ಸೆಟ್ ಆಗ್ಬೇಕು, ಲೈಫ್ ಸ್ಟೈಲ್ ಸೆಟ್ ಆಗ್ಬೇಕು, ಥಿಂಕಿಂಗ್ ಸೆಟ್ ಆಗ್ಬೇಕು. ಸೊ ಇವೆಲ್ಲ ಮ್ಯಾಚ್ ಆದ್ರೆ ಮ್ಯಾರೇಜ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇವಾಗ ಐತಿ. ಮುಂಚೆ ಅದೆಲ್ಲ ನೋಡ್ತಿರ್ಲಿಲ್ಲ, ಎಲ್ಲ ಓನ್ಲಿ ಇನ್ ರಿಲೇಶನ್ಶಿಪ್ಪು, ಫ್ಯಾಮಿಲಿ, ಮದುವೆ ಮಾಡ್ಕೊಂಡು ಜೀವನ ನಡೆಯಕ್ಕೆ ಒಂದು ಇದು ಇರ್ತದೆ ಅಷ್ಟೇ. ಇವಾಗ ಏನಂತಲ್ಲ, ಗೋಲ್ ಓರಿಯೆಂಟೆಡ್. ಇವಾಗ ಇವನು ಒಂದು ಗೋಲ್ ಓರಿಯೆಂಟೆಡ್ ಇರ್ತಾನೆ, ಅವಳು ಗೋಲ್ ಓರಿಯೆಂಟೆಡ್ ಇರ್ತಾರ. ಸೊ 1 to 1 ಮೈಂಡ್ ಮ್ಯಾಚ್ ಮಾಡ್ಕೊಂಡು ಆ ಥರ. ಆಮೇಲೆ ಈಗ ಇಂಡಿಪೆಂಡೆಂಟ್ ಥಾಟ್ ಅದಾವ. ಈಗ ಎಲ್ಲ ಈಗ ಎಜುಕೇಟೆಡ್ ಆಗ್ಯಾರ, ಹುಡುಗಿಯರು ಎಜುಕೇಟೆಡ್ ಅದಾರ, ಹುಡುಗರು ಎಜುಕೇಟೆಡ್ ಅದಾರ. ಮತ್ತೆ ಹುಡುಗರಷ್ಟೇ ಹುಡುಗಿಯರು ಸ್ಯಾಲ್ರಿನೂ ತೊಗೊಳತಾರ. ಸ್ಯಾಲ್ರಿ ತೊಗೊಳಿಲ್ಲ ಅಂದ್ರ ಆ ಕೆಪಾಸಿಟಿ ಇದ್ದಿದ್ದಕ್ಕ ಚೂಸ್ ಮಾಡೋದು, ಹುಡುಗನ ಚೂಸ್ ಮಾಡೋದು ಅಟ್ಲೀಸ್ಟ್ ಆ ಲೆವೆಲ್, ನನ್ನ ಲೆವೆಲ್ಗೆ ಇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಐತೆ ಅವ್ರಿಗೆ. ಆಮೇಲೆ ಇಬ್ರು ಇಂಡಿಪೆಂಡೆಂಟ್, ಇವನ್ ಏನ್ ಜಗಳ ತೆಗೋರ್ನು ಕಾನ್ಫಿಡೆಂಟ್ಲಿ ತೆಗಿಯೋ ಲೆವೆಲ್ಗೆ ಇಂಡಿಪೆಂಡೆಂಟ್ ಅದಾರ ಈಗ. ಸೊ ಆ ಸ್ಟೈಲ್ ಮೇಲೆ ಹೊಂಟದ ಈಗ. ಆಮೇಲೆ ಇನ್ನೊಂದ್ ಏನಂದ್ರೆ ಏಜ್, ಈಗ ಮ್ಯಾರೇಜ್ ಮೊದಲು ಏಜ್ ಹೆಂಗಿರ್ತಿತ್ತು, ಒಂದ್ ಸ್ವಲ್ಪ ದೊಡ್ಡವಾಗನೇ ಮದುವೆ ಮಾಡ್ಬಿಡ್ತಿದ್ರು. 23, 22 ಇಯರ್ಸ್ ಅವ್ರಿಗೆ ಜಾಬ್ ಇರದೇ ಇರ್ಲಿ, ದುಡಿತಿರ್ಲಿ, ಮದುವೆ ಮಾಡ್ಬಿಡ್ತಿದ್ರು. ಅಂದ್ರೆ ಅವಾಗ ಏನ್ ಕಾನ್ಸೆಪ್ಟ್, ಮದುವೆ ಆದ್ರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರ್ತಾವ, ದುಡಿಲಿಕ್ಕೆ ಅಂದ್ರೆ ದುಡಿತನ, ಆ ಟೈಪ್ ಮಂದಿಗೆ ಇರ್ತಿತ್ತು, ಮದುವೆ ಮಾಡ್ಬಿಡ್ತಿದ್ರು. ಈಗ ಹೆಂಗಿದೆ, ವೆಲ್ ಸೆಟಲ್ಡ್ ಇದ್ರು ವಿಚಾರ ಮಾಡತ್ತಾರ ಮಂದಿಗೆ, ಎಲ್ಲ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ತಿರ್ತಾರ. ಆದ್ರೂ ನಾನು ಇನ್ನ ಏನೋ ಮಾಡ್ಬೇಕು, ನಾವು ವೇಟ್ ಮಾಡೋನು, ಆಂಬಿಷಿಯಸ್, ಅಥವಾ ಏನೋ ಲೈಫ್ ದಾಗ ಏನೋ ಎಕ್ಸ್ಪ್ಲೋರ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು, ಅದಾದ್ಮೇಲೆ ಸೆಟಲ್ ಆಗ್ತೀನಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ವಿಚಾರ ಮಾಡ್ತಾರೆ ಈಗ ಮಂದಿ. ಸೊ ಹಂಗಾಗಿ ಏನಾಗ್ತದ, ಮದುವೆ ಒಂದ್ ಸ್ವಲ್ಪ ಡಿಲೇ ಮಾಡತ್ತಾರ ಈಗಿನ ಇದ್ರೊಳಗೆ. ಆಮೇಲೆ ಇನ್ನ ಒಂದು ಮೊದಲು ಏನಿತ್ತು, ನಮ್ದು ಫ್ಯಾಮಿಲಿದೆಲ್ಲ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಇರ್ತಿದ್ವು. ನಮ್ಮ ಪೇರೆಂಟ್ಸ್ ಕೂಡ, ನಮ್ಮ ಮದರ್, ಅಜ್ಜಿ ಮುತ್ತೆ, ಹಿಂಗ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅಲ್ಲಿ ಜಲ್ದಿ ಫ್ಯಾಮಿಲಿ ಕೂಡಕ ಅಥವಾ ಫ್ಯಾಮಿಲಿ ಕೆಲಸ ಬರಕ ಇದು ಮಾಡಕ ಹಂಗಾಗಿ ಜಲ್ದಿ ಮದುವೆ ಆಗ್ತಿದ್ವು. ಈಗ ಏನಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಂಡಿಪೆಂಡೆಂಟ್ ಅದರ, ಅಂದ್ರೆ ಅವಶ್ಯಕತೆ ಇಲ್ಲ ಜಾಸ್ತಿ. ಈಗ ಫುಡ್ ಇಂದ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಅಕೊಮಡೇಷನ್ ಆಗಿರ್ಬೋದು, ಈಗ ಜಾಸ್ತಿ ಜನ ಅವಶ್ಯಕತೆ ಇಲ್ಲ. ನಾ ಒಬ್ನೇ ಇದ್ರು ಬದುಕ್ತೀನಿ ಅನ್ನೋ ಒಂದು ಲೈಫ್ ಸ್ಟೈಲ್ ಐತಿ ಈಗ ಸುತ್ತಮುತ್ತ, ಎಂಜಾಯ್ಮೆಂಟ್ಗೂ ಐತಿ. ಹಾ, ಹಂಗಾಗಿ ಅಷ್ಟು ಮದುವೆದು ಜಾಸ್ತಿ ಥಿಂಕ್ ಮಾಡಂಗಿಲ್ಲ, ನಡೀತದಂತ. ಯಾಕಂದ್ರೆ ಪೇಮೆಂಟ್ ಬರ್ತಿರ್ತದ, ಸರ್ವ್ ಮಾಡಕ್ ಎಲ್ಲಾ ಫೆಸಿಲಿಟಿನೂ ಎಲ್ಲ ಇರ್ತಾವ. ಮೊದಲು ಹಂಗಿದ್ದಿದ್ದಿಲ್ಲ, ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಂದ್ ಸ್ವಲ್ಪ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರಿಂದ ಒಬ್ನೇ ಇದ್ದು ಬದುಕದ ಆ ಟೈಪ್ ಇದ್ದಿದ್ದಿಲ್ಲ ಮೊದಲ. ಹಂಗಾಗಿ ಅದು ಮದ್ವಿ ಲೂಪ್ನಾಗ ಅದು ಜಲ್ದಿ ಬರ್ತಿದ್ರು. ಈಗ ಲೇಟ್ ಆಗಿ ಬರೋ ರೀಸನ್ ಅದು ಒಂದು ಅನ್ನಿಸ್ತು ನಾನು. ಮುಂಚೆ ಹೆಂಗಿದ್ರೆ, ಫಾದರ್ ಯೂಶಲ್ ನಮ್ಮ ಫಾದರ್ ಜನರೇಷನ್ ಅಲ್ಲಿ, ನಮ್ಮ ಫಾದರ್ಗಳು ಓನ್ಲಿ ಒಬ್ಬರೇ ಬ್ರೆಡ್ ವಿನ್ನರ್, ಅಂದ್ರೆ ಅವರೇ ನೌಕರಿ ಮಾಡ್ತಿದ್ರು, ಜಾಬ್ ಮಾಡ್ತಿದ್ರು. ಮದರ್ಗಳು ಯೂಶಲಿ ಹೌಸ್ ವೈಫ್ ಇರ್ತಿದ್ರು. ಇದ್ರೂ ಮ್ಯಾಕ್ಸಿಮಮ್ ಟೀಚರ್ ಜಾಬ್ ಲೆವೆಲ್ಗೆ ಹೋಗ್ತಿದ್ರು. ಬಟ್ ಮ್ಯಾಕ್ಸಿಮಮ್ ಯಾವಾಗಲೂ ಹೌಸ್ ವೈಫ್ ಜಾಸ್ತಿ ಇದ್ರು ನಮ್ಮ ಫಾದರ್ ಜನರೇಷನ್ ಅಲ್ಲಿ. ಸೊ ಅವಾಗ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಇವಾಗ ಸ್ವಲ್ಪ ಎಸ್ಪೆಷಲಿ ಲೇಡೀಸ್ ಆಯ್ತು, ಗರ್ಲ್ಸ್ ಆಯ್ತು, ಎಜುಕೇಶನ್ ಆದ್ರೆ ಒಂದು ಎಕನಾಮಿಕ್ ಆಪರ್ಚುನಿಟಿ ಸಿಕ್ಕಿದೆ ಜಾಬ್ ಮಾಡೋದು. ಸೊ ಹಾಗಾಗಿ ಆಪ್ಷನ್ ಅವರಿಗೆ ಚಾಯ್ಸಿಂಗ್ ಪವರ್ ಬಂದ್ಬಿಟ್ಟಿದೆ. ಮೊದಲು ಹೆಂಗಿತ್ತು, ಆನ್ಸೆಸ್ಟರ್ಸ್ ಎಲ್ಲ ಅಂದ್ರೆ ನಮ್ಮ ಫಾದರ್ ಅಂದ್ರೆ ಗ್ರ್ಯಾಂಡ್ ಫಾದರ್ ಡಿಸಿಷನ್ ತಗೋತಿದ್ರು, ನೀ ಇದೇ ಹುಡುಗಿ ಮಾಡ್ಕೊಂಡು ಆಪ್ಷನ್ ಕಾಂಪ್ರಮೈಸ್ ಇತ್ತು ಅವ್ರಿಗೆ. ಇವಾಗ ಕಾಂಪ್ಯಾಟಿಬಿಲಿಟಿ,
ಕಾಂಪ್ರಮೈಸ್ ವರ್ಸಸ್ ಕಾಂಪಟಬಿಲಿಟಿ. ಇವಾಗ ನಂಗೆ ಆ ಹುಡುಗಿ ಮ್ಯಾಚ್ ಆಗುತ್ತಾ, ಆ ಹುಡುಗ ನಂಗೆ ಮ್ಯಾಚ್ ಆಗುತ್ತಾ, ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ಮುಂಚೆ ಸರ್ವೈವ್ ಆಗೋದು ಇಂಪಾರ್ಟೆಂಟ್, ಇವಾಗ ಸರ್ವೈವ್ ವರ್ಸಸ್ ಎಕ್ಸ್ಪೀರಿಯನ್ಸ್, ಕಾಂಪ್ರಮೈಸ್ ವರ್ಸಸ್ ಕಾಂಪಟಬಿಲಿಟಿ. ಈಗ ಸ್ವಲ್ಪ ನನಗೆ ಎರಡು ಕನ್ಫ್ಯೂಷನ್ ಮಾಡ್ಕೋಬೇಕು. ರೈಟ್.